ಮೇಡಮ್ ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಹಲೋ ರೀ ಮೇಡಮ್. ಟಿವಿ ನೋಡಿ ಮಾತಾಡಬೇಡಿ, ಹೇಳಿ ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಕೊಪ್ಪಳಿಂದ ಮಾತಾಡಕತ್ತೀವಿ. ನಮ್ಮ ತಮ್ಮರ ಹೆಸರು ಅಂದಾನಪ್ಪ ಅಂತಾರೆ. ಅವ್ರ ಬಗ್ಗೆ ಮದುವೆ ಬಗ್ಗೆ ಕೇಳಿ. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ಡೇಟ್ ಆಫ್ ಬರ್ತ್ 2/3/1992. 2/3/92. ಓಕೆ, ಹುಟ್ಟಿದ ಸಮಯ? ಹುಟ್ಟಿದ ಸಮಯ ಬೆಳಗಿನ ಜಾವ 5:30 ಮೇಡಮ್, ಮಂಗಳವಾರ. 5:30. ಓಕೆ ಮೇಡಮ್, ಮಾತಾಡಿ. ಮೇಡಮ್ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಮಂಗಳವಾರ ಬರಲ್ಲ, ಸೋಮವಾರ. ನಮ್ಮ ತಮ್ಮರ ಮದುವೆ ಲೇಟ್ ಆಗಕತ್ತೈತ್ರಿ. ಎಷ್ಟು ವರ್ಷ? ಸೋಮವಾರ ಬರುತ್ತೆ. ಮಂಗಳವಾರ ಬೆಳಗ್ಗೆ ಮುಂಚೆನೆ 5:30. 5:30 2/3/1992. ಹೇಳಿ ಮೇಡಮ್. 5:3 ಅಲ್ರಿ ಮೇಡಮ್, 2/3/92. 2/3/1992 5:30. ಹೌನ್ರಿ. ಸೋಮವಾರ. ಡೇಟ್ಗೆ ಸೋಮವಾರನೇ ಬರುತ್ತೆ. ಸರಿ ಮೇಡಮ್. ಓಕೆ, ನಿಮ್ಮ ತಮ್ಮವ್ರಿಗೆ ಏನಾಗ್ಬೇಕು ಇವಾಗ? ಪ್ರಶ್ನೆ ಏನು? ಮದುವೆನಾ? ಪ್ರಶ್ನೆ ಮದುವೆ ರೀ. ಮದುವೆನ ಕಲ್ಸ್ ಬರುವಲ್ದು. ಮದುವೆ ಕಲಸು ಬರವಲ್ತು ಅಂತಂದರೆ ನಿಮ್ಮ ತಮ್ಮನಿಗೆ ಲೇಟ್ ಮ್ಯಾರೇಜು. ಮದುವೆ ಆದ್ರೂ ಜೀವನ ಅಂತ ಏನೂ ಚೆನ್ನಾಗಿರೋದಿಲ್ಲ, ಯಾಕಂದರೆ ಇವ್ರಿಗೆ ವಿವಾಹ ಜೀವನ ಕೆಟ್ಟಿದೆ ಇವರ ಜಾತಕದಲ್ಲಿ. ಹಾಗಾಗಿ ನೋಡಿ, ಇವ್ರಿಗೆ ರಾಹು ಕೆಟ್ಟಿದ್ದಾನೆ. ಮತ್ತು ಮುಖ್ಯವಾಗಿ ಮದುವೆಗೆ ಅಂತ ಅಂದರೆ ಕುಜ ಅಂತ ಹೇಳ್ತೀವಿ, ಕುಜ ಕೆಟ್ಟಿದ್ದಾನೆ, ಶುಕ್ರ ಕೆಟ್ಟಿದ್ದಾನೆ. ನೀವು ಇದಕ್ಕೆಲ್ಲ ಪರಿಹಾರ ಮಾಡ್ಕೊಳ್ಬೇಕು. ಅದಕ್ಕೆ ಇವ್ರಿಗೆ ಮದುವೆ ಕೂಡ್ತಾ ಇಲ್ಲ. ಅಕಸ್ಮಾತ್ ಮದುವೆ ಆದರೂ ಕೂಡ ಎಲ್ಲೋ ಒಂದು ಕಡೆ ತುಂಬ ಗಲಾಟೆ ಆಗುವಂಥದ್ದು, ಬಿಟ್ಟೋಗುವಂಥದ್ದು, ಈ ಥರದ್ದೆಲ್ಲ ಆಗುತ್ತೆ. ಇದಕ್ಕೆ ನೀವು ಕೆಲವೊಂದು ಪರಿಹಾರಗಳನ್ನ ಮಾಡಿಕೊಂಡ್ರೆ ಖಂಡಿತ ಚೆನ್ನಾಗಿರ್ತಾರೆ, ಮತ್ತು ಮದುವೆ ಆಗುತ್ತೆ ಕೂಡ. ಮೇಡಮ್, ಪರಿಹಾರ ಮಾಡ್ಕೊಂತೀರಿ. ಅದಕ್ಕೆ ಪರಿಹಾರ ಮಾಡ್ಕೋಬೇಕು ಅಂದರೆ ನಮ್ಮ ನಂಬರ್ಗೆ ಕರೆ ಮಾಡಿ. ನಾವು ಕೊಡೋವಂಥ ಕೆಲವೊಂದು ಸ್ಟೋನು ಮತ್ತು ಕಲರ್ಸು ಅದನ್ನು ಯೂಸ್ ಮಾಡಿ ನಾವು ಕೊಡೋ ಬ್ರೇಸ್ಲೆಟ್ನ ಹಾಕ್ಕೊಳ್ಳಿ. ಅದಕ್ಕೆ ನಮ್ಮ ನಂಬರ್ ಕರೆ ಮಾಡಿ, ಖಂಡಿತ ನಿಮಗೆ ಪರಿಹಾರ ಕೊಡ್ತೀನಿ, ಏನು ಬೇಕು ಅಂತ ಹೇಳ್ತೀನಿ. ಓಕೆನಾ? ಧನ್ಯವಾದ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಸರ್, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಚಂದ್ರಶೇಖರ್ ಅಂತ, ಬೊಮ್ಮನಹಳ್ಳಿಯಿಂದ. ಓಕೆ, ಸ್ವಲ್ಪ ಜೋರಾಗಿ ಮಾತಾಡಿ. ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ. ನನ್ನ ಬಗ್ಗೆನೇ ಕೇಳಬೇಕಾಯ್ತು. 11/5. ಓಕೆ. 1980. ಓಕೆ, ಹುಟ್ಟಿದ ಸಮಯ? ಬೆಳಗ್ಗೆ 2:50ಕ್ಕೆ ಭಾನುವಾರ ಹುಟ್ಟಿದ್ದು. ಸರಿ, ಏನು ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಮೇಡಮ್ ಇದ್ದಾರೆ. ನಮಸ್ತೆ ಮೇಡಮ್. ಸರ್ ನಮಸ್ತೆ ಸರ್. ನಿಮ್ಮದು ಮೀನ ರಾಶಿ, ಮೀನ ಲಗ್ನ, ಉತ್ತರ ಭದ್ರ ನಕ್ಷತ್ರ. ಕರೆಕ್ಟ್ ಮೇಡಮ್, ಮೀನರಾಶಿ, ಉತ್ತರ ಭದ್ರ ನಕ್ಷತ್ರ. ಏನು ಸರ್ ಪ್ರಶ್ನೆ ನಿಮ್ಮದು? ಮೇಡಮ್, ಈಗ ಸೂರ್ಯದಶೆ ನಡೀತಾ ಇದೆ. ಹೌದು. ಯಾರಿಗೆ ಸರ್? ನಿಮ್ಗೆ 18ರಿಂದ 2038 ಶುಕ್ರದಶೆ ಅಲ್ವಾ? ಹೌದು ಮೇಡಮ್, ಶುಕ್ರದಶೆ ಆಯ್ತು ಈಗ. ಬಟ್ ಶುಕ್ರದಶೆ ಇನ್ನು 38ವರೆಗೂ ಇರುತ್ತೆ. ಇನ್ನು 38 ವರೆಗೂ ಇರುತ್ತೆ ಮೇಡಮ್. ಹೌದೌದು. ಹೇಳಿ ಸರ್, ಏನ್ ಪ್ರಶ್ನೆ? ಫ್ಯೂಚರ್ ಬಗ್ಗೆ ಕೇಳಬೇಕಾಯ್ತು. ಒಂದು ಮನೆ ತಗೋಬೇಕು ಅಂತ ಆಸೆ ಇದೆ. ಫ್ಯೂಚರ್ ಬಗ್ಗೆ ಆಗತ್ತೆ ಸರ್. ಯಾಕೆ ಗೊತ್ತಾ? ನಿಮ್ಮದು ಲಗ್ನ ಬಂದು, ಲಗ್ನದಲ್ಲಿ ಚಂದ್ರ ಇರ್ತಾನೆ, ಲಗ್ನ ಬಂದು ಮೀನ ಲಗ್ನ ಆಗಿರುತ್ತೆ. ಸೊ ಲಗ್ನಕ್ಕೆ 4ನೇ ಮನೆ ದಶ, 4ನೇ ಮನೆ 4ನೇ ಮನೆಯಲ್ಲಿ ಶುಕ್ರ ಇದ್ದಾನೆ. ಹಾಗಾಗಿ ಶುಕ್ರ ದಶೆ ನಡೀತಾ ಇದೆ. ಸೊ ಈಗ ನೀವು ಮನೆಗಿನ ಎಲ್ಲ ಮಾಡ್ಕೋತೀರಿ. ಮತ್ತು ನಿಮಗೆ ರಾಜಕೀಯದಲ್ಲಿ ಏನಾದರೂ ಒಲವಿದೆಯಾ? ಯಾರಾದರೂ ಇದ್ದಾರಾ ನಿಮ್ಮ ಮನೇಲಿ? ಇಲ್ಲ ಮೇಡಮ್, ಯಾರು ಇಲ್ಲ. ಬಟ್ ರಾಜಕೀಯದಲ್ಲಿ ಇಂಟ್ರೆಸ್ಟ್ ಸ್ವಲ್ಪ ಇದೆ. ಬಟ್ ಫ್ಯೂಚರ್ ಸೆಟ್ಲ್ ಆಗಬೇಕು ಅಂತ ನೋಡ್ತಾ ಇದ್ದೀನಿ. ಮನೆ ಕಟ್ಟಬೇಕು ಅಂತ ಆಸೆ ಇದೆ. ಮನೆ ಕಟ್ಟುತ್ತೀರಾ ಸರ್? ನಿಮ್ಗೆ ಯಾಕಂದರೆ 2038ವರೆಗೂ ಈ ಟೈಮ್ ತುಂಬ ಚೆನ್ನಾಗಿದೆ. ಹಾಗಾಗಿ ಮನೆ ಕಟ್ಟುತ್ತೀರಾ. ಮತ್ತು ನಿಮಗೆ ನಿಮ್ಮ ಜಾತಕದಲ್ಲಿ ಗುರು, ಶನಿ ಮತ್ತು ರಾಹು, ಕುಜ ಈ 4 ಗ್ರಹಗಳು ಕೂಡ ನಿಮಗೆ 6ನೇ ಮನೆಗೆ ಬರ್ತಾರೆ. ಗೊತ್ತಲ್ವಾ ನಿಮ್ಮ ಕುಂಡ್ಲಿ? ಇವಾಗ ಹೇಳ್ತಿದ್ದೀರಲ್ವಾ ನೀವು? ಕುಂಡ್ಲಿಲಿ 12ನೇ ಮನೆಯಲ್ಲಿ ಇದ್ದಾರೆ ಮೇಡಮ್. ಕುಂಡ್ಲಿಲಿ 12ನೇ ಮನೆಯಲ್ಲಿ ಇದ್ದಾರೆ 4 ಗ್ರಹಗಳು. ಸರ್ 11ನೇ ತಾರೀಕು ಮೇ 1980. ಹಲೋ. ಹೌದು ಮೇಡಮ್, ಹೌದು ಕರೆಕ್ಟ್ ಮೇಡಮ್, ಹೌದು. 2:50 AM. ಬೆಳಗಿನ ಜಾವ. ಮತ್ತೆ ಕುಂಡ್ಲಿಲಿ ಚೇಂಜ್ ಆಗಲ್ಲ ಸರ್. ನೀವ್ ಹೇಳ್ತಿರೋದು, ಕೇತು ಒಂದೇ 12ನೇ ಮನೇಲಿದ್ದು, ಇನ್ನೆಲ್ಲ ಗ್ರಹಗಳು 6ನೇ ಮನೇಲಿ ಇದ್ದಾರೆ. ಹಂಗಾಗಿ ನೀವು 6ನೇ ಮನೇಲಿ ಇರ್ತಕ್ಕಂಥ ಗ್ರಹಗಳಿಗೆ ಒಂದು ಪರಿಹಾರ ಮಾಡ್ಕೊಳ್ಬೇಕು. ಅದನ್ನು ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತೀರಾ. ಹಾಗಾಗಿ ಸರ್ ನಮ್ಮ ನಂಬರ್ ಕರೆ ಮಾಡಿ. ಕೆಲವೊಂದು ಆ ಗ್ರಹಗಳಿಗೆ ಸಂಬಂಧಪಟ್ಟಂತಹ ಒಂದು ವಾಸ್ತು ಕಿಟ್ಟು ಅಥವಾ ಸ್ಟೋನ್ಸು ಅದನ್ನು ನಾವು ಕೊಡ್ತೀವಿ. ಕೆಲವೊಂದು ಕಲರ್ಸು ನಿಮಗೆ ಹೇಳೋ ಅಂತಹ ಕೆಲವೊಂದು ಪೂಜೆಗಳು. ಯಾಕಂದರೆ ನೀವು ಇವಾಗ ಶುಕ್ರದಶ ನಡೀತಾ ಇರೋದ್ರಿಂದ ಅದರಲ್ಲೂ ನಿಮಗೆ ಶುಕ್ರದಶ
2026 ನೋಡಿ 25ರಿಂದ ಮತ್ತು 28ರವರೆಗೂ ನಿಮಗೆ ರಾಹು ಭುಕ್ತಿ ನಡೀತಿದೆ. ಆ ಭುಕ್ತಿನೂ ಇಂಪಾರ್ಟೆಂಟ್ ಆಗುತ್ತೆ. ಭುಕ್ತಿ ಕೂಡ ನಿಮಗೆ ಎಲ್ಲ ಒಂದು ಕಡೆ 6ನೇ ಮನೇಲಿ ಇರೋದ್ರಿಂದ ರಿಸಲ್ಟ್ ಕೊಡಲ್ಲ. ಅವ್ರಿಗೆ ನೀವು ಬೇಕಾಗಿರೋವಂಥ ಕೆಲವೊಂದು ಸ್ಟೋನ್ ಇಟ್ಕೊಂಡ್ರೆ ಖಂಡಿತ ನೀವು ಮನೆ ಕಟ್ತೀರಾ ಮತ್ತು ತುಂಬ ಚೆನ್ನಾಗೂ ಇರ್ತೀರಾ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಹೇಳಿದಂತಹ ಪರಿಹಾರ ಮಾಡ್ಕೊಳ್ಳಿ, ಖಂಡಿತ ಒಳ್ಳೇದಾಗೇ ಆಗುತ್ತೆ.